ಸೊ ನಿಧಾನ ಚೀಸ 500 ರೂಪಾಯಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಥಿಯೇಟ್ರಲ್ಲಿ. ಇಲ್ಲ, ಹೋಗಂಬ. ಮೂವಿ ಸ್ಟಾರ್ಟ್. ಓಕೆ, ಲೆಟ್ಸ್ ಗೋ. ಡಿ ಅಲ್ವೇನಾ? ನೀವು ಫಿಲಮ್ ಥಿಯೇಟ್ರಿಗೆ ಒಳಗಡೆ ಬಂದ್ವಿ. ಓಡಿಸ್ಕೊಂಡು ಬಂದಿದ್ದಾನೆ. ಟೈಮ್ ಆಗ್ಬಿಟ್ಟಿತ್ತು ಅದಕ್ಕೆ. ಸಂಜನಾ ಆನಂದ್. ನಾನು ಹಿಂಗೆ ರೆಡಿ ಆದರೆ ಫಿಲಮಲ್ಲಿ ಬರ್ತೀನಿ ಹಿಂದೆ. ಆಯ್ತು. ಹೆಂಗನ್ನಿಸ್ತು ಮೂವಿ? ನನಗೂ ಇಷ್ಟ ಆಯ್ತು. ಅಯೋಗ್ಯ ಮೂವಿ ಮುಗೀತು. ಇಷ್ಟ ಆಯ್ತಾ ಮೂವಿ? ಮೂವಿ ತುಂಬ ಚೆನ್ನಾಗಿದೆ. ಫಸ್ಟು ಅಯೋಗ್ಯ ಹೇಗಿದೆ ಅಲ್ಲಿಂದ ಕರೆಕ್ಟಾಗಿ ಕಂಟಿನ್ಯೂ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು ಫಿಲಮ್. ತುಂಬ ಕಾಮಿಡಿ ಇದೆ, ಫೀಲಿಂಗ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಫಿಲಮ್. ನನಗೂ ಇಷ್ಟ ಆಯಿತು. ಈಗ ರಿವ್ಯೂ ಹೇಳಬೇಕು ಅಂತಂದರೆ, ನಾನು ರಿವ್ಯೂ ನೋಡ್ಕೊಂಡು ಹೋದಾಗ ಕೆಲವೊಂದು ರಿವ್ಯೂಗಳು ಏನು ಹೇಳಿತ್ತು ಅಂತಂದರೆ, ಸ್ಪೆಷಲ್ ಕ್ಯಾರೆಕ್ಟ್ರ್ ಎಂಟ್ರಿ ಆಗುತ್ತೆ ಅಂತ. ನಾನು ಅದೇ ಕ್ಯೂರಿಯಾಸಿಟಿಯಲ್ಲಿ ಯಾವ ಕ್ಯಾರೆಕ್ಟ್ರು ಬರಬಹುದು ಅಂತ ಕ್ಯೂರಿಯಾಸಿಟಿ ಇತ್ತು ನನಗೆ. ಸೊ ಆ ಕ್ಯೂರಿಯಾಸಿಟಿಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸ್ಪೆಷಲ್ 2 ಕ್ಯಾರೆಕ್ಟ್ರು ಬರ್ತವೆ. ಯಾವ ಕ್ಯಾರೆಕ್ಟರ್ ಅಂತ ಹೇಳಲ್ಲ ಅಲ್ಲ, ಆದರೆ ಒಳ್ಳೆ ಸೂಪರ್ ಎಂಟ್ರಿ. ರಾಕಿ ಬೈ. ಲಾಸ್ ಆಗಲಿಲ್ಲ ಒಟ್ಟು ನೋಡಿ. ಇನ್ನು ಮೂವಿದು ರಿವ್ಯೂ ಹೇಳಬೇಕು ಅಂತಂದರೆ, ನಾನಾ ನೀನಾ ಅನ್ನೋ ಜಿದ್ದು ಮತ್ತು ಸವಾಲಿಗೆ ಪ್ರತಿ ಸವಾಲು. ಈ ಸವಾಲಿನಲ್ಲಿ ನಾನಾ ನಿನ್ನ ಅನ್ನೋ ಜಿದ್ದಿನಲ್ಲಿ ಯಾರು ಗೆಲ್ತಾರೆ? ಬಚ್ಚೇಗೌಡನ ಇಲ್ಲ ಸಿದ್ದುನ ಅನ್ನೋಂಥದ್ದೇ ಅಯೋಗ್ಯ 2 ಮೂವಿ. ಅಯೋಗ್ಯ 1 ಮೂವಿ ಏನಿದೆ ಆ ಮೂವಿನ ನೋಡಿರೋರಿಗೆ ಇದು ಕಂಟಿನ್ಯೂ ಅಂತ ಅನಿಸುತ್ತೆ. ನೋಡಿರೋರಿಗೆ ತುಂಬ ಮಜಾ ಕೊಡುತ್ತೆ. ನನಗೆ ಸ್ಟೋರಿ ಎಲ್ಲ ಮರ್ತೋಗ್ಬಿಟ್ಟಿತ್ತು, ಅಯೋಗ್ಯ ಮೊದಲನೇ ಒಂದು ಸ್ಟೋರಿ. ಹಾಗೆ ಸ್ವಲ್ಪ ಅನ್ನಿಸ್ತಾ ಇತ್ತು. ಆದರೆ ಇವರಿಗೆ ಅಯೋಗ್ಯ 1 ನೆನಪಿದ್ದರಿಂದ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಅಯೋಗ್ಯ ಮೂವಿನ 2 ಮೂವಿನ ನೋಡಬೇಕು ಅಂತಂದರೆ ಫಸ್ಟ್ ಮೂವಿನ ನೋಡಿ ಬಂದರೆ ಕಂಟಿನ್ಯೂ ಸಿಗ್ತಾ ಹೋಗುತ್ತೆ. ಕಾಮಿಡಿ ಅಂತೂ ಸೂಪರಾಗಿತ್ತು ಅಲ್ಲ?